ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ಮಳೆ ಸುರಿಸಿ ಮುಗಿಲು ಹಗುರಾದಂತೆ ಕಥೆಯ ಮುಂದುವರೆದ ಭಾಗ. ಎಲ್ಲ ನೋಡಿ ಕೇಳಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ. ಈ ಫ್ಲೈಟ್ ಎಲ್ಲ ಬೇಕಿತ್ತ ನನಗೆ? ತೆಪ್ಪಿಗೆ ಟ್ರೈನ್ಗೆ ಬಂದಿದ್ದರೆ ಆಗಿರೋದು ಇವರೆಲ್ಲವ. ನನ್ನ ಪ್ರಾಣ ಹೋಗ್ತಾ ಇದೆ ಭಯಕ್ಕೆ. ಇವರೆಲ್ಲ ಭಯನೇ ಇಲ್ಲದೆ ಅದು ಹೆಂಗೆ ಕುಂತವರೋ ಎಂದುಕೊಳ್ಳುತ್ತಲೇ ಮನಗುಟ್ಟುತ್ತಿದ್ದಳು ಕುಂಕುಮ. ಅಷ್ಟರಲ್ಲಿ ಫ್ಲೈಟ್ ಲ್ಯಾಂಡ್ ಆಗಿತ್ತು. ಕುಂಕುಮಾಳ ಪುಣ್ಯಕ್ಕೆ ಎದೆಯ ಮೇಲೆ ಕೈಯಿಟ್ಟು ಸಮಾಧಾನದ ಉಸಿರು ಬಿಟ್ಟು ಕಣ್ಣು ಬಿಟ್ಟಳು ಹುಡುಗಿ. ಪಕ್ಕದಲ್ಲಿ ಇದ್ದವಳು ಹಾಕಿಕೊಂಡಿದ್ದ ಬೆಲ್ಟ್ ಬಿಚ್ಚುತ್ತಿದ್ದಳು. ಅದನ್ನು ಕಡೆಗಣ್ಣಿನಿಂದಲೇ ನೋಡುತ್ತಾ ತಾನೂ ಹಾಗೆಯೇ ಮಾಡಿದ್ದಳು ಕುಂಕುಮ. ಎದ್ದಿದ್ದಳು ರೀನಾ. ತಾನು ಎದ್ದು ಅವಳಿಗೆ ಹೋಗಲು ಜಾಗ ಬಿಟ್ಟಳು. ಇವಳನ್ನು ಒಮ್ಮೆ ವ್ಯಂಗ್ಯವಾಗಿ ನೋಡಿಯೇ ಅವಳು ಸರಿದು ಹೋಗಿದ್ದು. ಅವಳು ಹೋಗುತ್ತಿದ್ದ ಹಾಗೆಯೇ ಅವಳ ಹಿಂದೆಯೇ ಹೆಜ್ಜೆ ಹಾಕಿದ್ದಳು ಹುಡುಗಿ. ವರ್ಧನ್ ಸರ್ ಎಲ್ಲೋದ್ರು? ಈ ಸುಂದ್ರಿನ ನಂಬ್ಕೊಂಡ್ರೆ ನಾನು ಇಲ್ಲಿಂದ ಹೊರಗೆ ಹೋದಂಗೆ ಇದೆ ಬಿಡು. ಅವರಾದರೂ ಕಂಡಿದ್ರೆ ಬದುಕತ್ತಿದ್ದೆ ಎಂದುಕೊಳ್ಳುತ್ತಾ ಸುತ್ತ ನೋಡುತ್ತಾ ರೀನಾ ಹಿಂದೆಯೇ ಹೆಜ್ಜೆ ಹಾಕಿದ್ದಳು. ಬರುವಾಗಲೂ ಕೂಡ ಆ ಪುಟ್ಟ ಬೊಂಬೆ ಎಲ್ಲಾದರೂ ಕಾಣ್ತಾಳಾ ಎಂದು ನೋಡುವುದನ್ನು ಮರೆತಿರಲಿಲ್ಲ ಕುಂಕುಮ. ಹಾಂ, ಇಷ್ಟು ಬೇಗ ಎಲ್ಲಿ ಹೋಯಿತು ನನ್ನ ಗೊಂಬೆ? ಎಲ್ಲಿ ಕರ್ಕೊಂಡು ಹೋಗ್ಬಿಟ್ಟ ಮನುಷ್ಯ ಗೊಂಬೆನ? ಪಕ್ಕದಲ್ಲಿ ಇದ್ದ ನಮ್ಮ ಸಾಮ್ರಾಜ್ಯದ ಅಧಿಪತಿಯೂ ಕಾಣ್ತಿರ್ಲಿಲ್ಲ ಅಲ್ವಾ? ಥತ್, ಒಂದ್ಸಲ ಮುದ್ದು ಮಾಡಬೇಕಿತ್ತು ಗೊಂಬೆನ ನಾನು, ಅಲವತ್ತುಕೊಂಡಳು ಕುಂಕುಮ. ಆದರೆ ಏನೂ ಮಾಡಲಾಗಲಿಲ್ಲ. ವೈಜಾಗ್, ಆಂಧ್ರ ಪ್ರದೇಶದ ವೈಜಾಗ್ ಏರ್ಪೋರ್ಟ್ ಅದು. ಅಲ್ಲಿಂದ ರೀನಾಳ ಹಿಂದೆಯೇ ಹೊರಬಂದಿದ್ದಳು. ಅಲ್ಲಿ ಕಂಡಿದ್ದ ವರ್ಧನ್. ಎಲ್ಲರನ್ನ ಕರೆದೊಯ್ಯಲು ಕಾರಿನ ವ್ಯವಸ್ಥೆ ಇತ್ತು. ನೋಡಿದಳು ಕುಂಕುಮ. ದೇವುಡ, ಇಲ್ಲಿ ಬಂದವರಲ್ಲಿ ನಾನೇ ಬಟ್ಟೆನ ಫುಲ್ ಹಾಕ್ಕೊಂಡಿರೋದು ಅನ್ನಿಸ್ತದೆ. ಒಬ್ಬರ ಮೈ ಮೇಲೂ ಮಂಡಿಗಿಂತ ಕೆಳಗೆ ಬಟ್ಟೆನೇ ಇಲ್ವಲ್ಲ. ತಲೆ ಮೇಲೆ ಕೈ ಹೊತ್ತಳು ಹುಡುಗಿ. ಅಲ್ಲಿ ಇದ್ದವರೆಲ್ಲರೂ ಆ ಕಂಪನಿಯ ಮಾಡೆಲ್ಗಳು, ಅವರ ಡಿಸೈನರ್ಗಳು. ಎಲ್ಲರೂ ಸಿರಿವಂತರೇ. ಎಲ್ಲರ ಮೈ ಮೇಲಿರುವ ಫ್ಯಾಷನ್ನನ್ನು ಬಿಂಬಿಸುವ ಅರೆಬರೆ ಉಡುಪುಗಳೇ. ಕಮ್ ಕಮ್, ಈಗ ನಮ್ಮ ಹೋಟೆಲ್ಗೆ ಹೋಗಬೇಕು ನಾವು. ಬಾಸ್ ಆಗಲೇ ಹೊರಟಾಯಿತು, ಪ್ಲೀಸ್ ಕಮ್ ಎಂದು ಮುಗುಳ್ನಕ್ಕು ಕಾರ್ ಬಾಗಿಲು ತೆರೆದಿದ್ದ ವರ್ಧನ್. ರೀನಾ ಹತ್ತಿದ ಮೇಲೆ ಇವಳು ಹತ್ತಿ ಕುಳಿತಳು. ಉಳಿದ ನಾಲ್ವರೂ ಕೂಡ ಹತ್ತಿದ ನಂತರ ತನ್ನ ಗಮ್ಯದತ್ತ ಹೊರಟಿತು ಇವರನ್ನು ಹೊತ್ತಿದ್ದ ಐಷಾರಾಮಿ ಕಾರು. ದಿ ಗೇಟ್ವೇ. ಬಂಗಾರದ ಬಣ್ಣದ ಅಕ್ಷರದಲ್ಲಿ ಹೊಳೆಯುತ್ತಿತ್ತು ಹೆಸರು. ದೇವ್ರೇ, ಇದೇನಪ್ಪ ಹಿಂಗಿದೆ ಹೋಟೆಲ ಇದು? ಉದ್ಗಾರ ಹೊರಟಿತ್ತು ಅವಳ ಬಾಯಿಂದ. ಪಕ್ಕದಲ್ಲಿದ್ದವಳ ಉರಿಯುವ ಮುಖ ನೋಡಿ ಬಾಯಿ ಮುಚ್ಚಿಕೊಂಡಳು ಕುಂಕುಮ. ಅದೊಂದು ವಿಶಾಖಪಟ್ಟಣಂನ ಪ್ರಸಿದ್ಧವಾದ 5 ಸ್ಟಾರ್ ಬೀಚ್ ರೆಸಾರ್ಟ್. ಆಕಾಶದೆತ್ತರಕ್ಕೂ ಚಾಚಿಕೊಂಡಿತ್ತು ಅದು. ನೋಡಿದವಳ ಕಂಗಳು ಅರಳದೇ ಇದ್ದೀತೆ. ನಿಜಾನೇ ಬಿಡು, ನಮ್ಮ ನಕ್ಷತ್ರ ಲೋಕನೇ ಹಂಗದೆ. ಇದು ಹೇಳಿ ಕೇಳಿ ರೆಸಾರ್ಟು. ಇಷ್ಟಾರ ಇರದೇ ಇದ್ರೆ ಹೆಂಗೆ ಅಲ್ವಾ? ನಾನು ಹಿಂಗೆ ಆಡೋದು ನೋಡಿದ್ರೆ ನಮ್ಮ ಸುಂದ್ರಿ ನನ್ನ ಮಕ್ಕೆ ಚಚ್ಚಿಬಿಟ್ಟಾಳು. ಹೌದು, ಈ ನಮ್ಮ ಮೋಹಕ ಸುಂದ್ರಿ ಎಲ್ಲಿ? ಪತ್ತೆನೇ ಇಲ್ವಲ್ಲ ಜನ. ಅಯ್ಯ, ಇರೋಳೊಬ್ಳನ್ನ ಕಾಟನೇ ಸಹಿಸೋಕ್ಕಾಗದೆ ಸಾಯ್ತಿದ್ದೀನಿ. ಇನ್ನು ಅವಳು ಒಬ್ಳು ಬಂದು ನನ್ನ ಕಣ್ಣಲ್ಲೇ ನುಂಗ್ಬಿಡ್ಲಿ. ಯಪ್ಪ, ಸಾವಾಸ ಅಲ್ಲ ಸುಂದ್ರಿರ್ದು ಎಂದು ಗೊಣಗಿಕೊಳ್ಳುತ್ತಲೇ ರೆಸಾರ್ಟ್ ಒಳಗೆ ಬಂದಿದ್ದಳು ಎಲ್ಲರ ಹಿಂದೆಯೇ. ಒಳ ಬಂದವಳಿಗೆ ಒಂದು ಕ್ಷಣ ಹೃದಯವೇ ನಿಂತ ಅನುಭವವಾಯಿತು ಅಲ್ಲಿನ ದೃಶ್ಯ ನೋಡಿ. ಆಯುಷ್ ಆಚಾರ್ಯ ಅಲ್ಲಿಯೇ ನಿಂತಿದ್ದಾನೆ ಬಾಗಿಲಲ್ಲೇ. ಮೊದಲೇ ಅವನನ್ನು ದೂರದಿಂದ ನೋಡಿದರೆ ಭಯ ಬೀಳುತ್ತಿದ್ದವಳಿಗೆ ಇಂದು ಅವಳು ಅವನನ್ನು ದಾಟಿ ಹೋಗಬೇಕಿತ್ತು ಒಳಗೆ. ಭಯ, ಗಾಬರಿ, ಹೃದಯದ ಬಡಿತ ಅವಳಿಗೇ ಕೇಳಿಸುವಷ್ಟು ಜೋರಾಯಿತು. ಹಣೆಯ ಮೇಲೆಲ್ಲ ಬೆವರು ಸಾಲುಗಟ್ಟಿತು. ಥಟ್ಟನೆ ಮೊನ್ನೆ ಅವನು ತನಗೆ ಬೈದಿದ್ದು ನೆನಪಾಗಿಬಿಟ್ಟಿತ್ತು ಅವಳಿಗೆ. ಈಗ ಭಯ ಹೋಗಿ ಕೋಪ ಜಾಗೃತವಾಯಿತು ಅವಳಿಗೆ. ಓ ಕಥೆ, ನಾನ್ಯಾಕೆ ಭಯ ಪಡಬೇಕು? ನನಗೆ ಬಾಯಿಗೆ ಬಂದಂಗೆ ಅಂದ್ಬಿಟ್ಟು ಹೋದ್ರಲ್ಲ ಆವತ್ತು. ನಾನೇನು ಮಹಾಪರಾಧ ಮಾಡಿದ್ದೆ ಅಂತ ಹಂಗೆ ಬೈದಿದ್ದು ನನಗೆ? ನಾನೇನಾರ ಇವ್ರ ಅಪ್ಪನ ಮನೆ ಆಸ್ತಿ ನುಂಗಿದ್ದೀನ? ಕೋಪದಿಂದ ಮುಖ ಕೆಂಪಗಾಗಿಸಿಕೊಂಡು ಅವನನ್ನು ದಾಟಿ ಮುಂದೆ ನಡೆದಿದ್ದಳು ಕುಂಕುಮ. ಅವನು ಹಾಕಿದ್ದ ವಿದೇಶಿ ಸೆಂಟ್ನ ಘಮ ಇವಳ ಮೂಗು ಸೋಕಿತ್ತು ಹಿತವಾಗಿ. ಅವನು ಕಡೆಗಣ್ಣಿನಿಂದ ಅವಳನ್ನೇ ಗಮನಿಸಿದ್ದ. ಹೈಫೈ ಸುಂದರಿಯರ ಮಧ್ಯ ಅವಳು ಸರಳ ಸುಂದರಿ. ಅರೆ ಕ್ಷಣ ಅವನನ್ನು ಸೆಳೆದಿದ್ದು ನಿಜ. ಮರುಕ್ಷಣವೇ ಕೋಪ ಜಾಗೃತವಾಗಿ ಬಿಟ್ಟಿತ್ತು. ಬ್ಲಡಿ ಮಿಡಲ್ ಕ್ಲಾಸ್ ಗರ್ಲ್ಸ್. ಕೋಪದಿಂದ ತನಗೆ ತಾನೇ ಉಸಿರಿಕೊಂಡು ನೋಟ ಪಕ್ಕಕ್ಕೆ ಸರಿಸಿದ್ದ ಆಯುಷ್ ಆಚಾರ್ಯ.
ಕೋಪದಲ್ಲಿ ಒಳಗೆ ಬಂದಿದ್ದೇನೋ ನಿಜ ಹುಡುಗಿ. ಈಗ ನೆಲಕ್ಕೆ ಕಾಲಿಡುವುದಕ್ಕೂ ಹಿಂದೆ ಮುಂದೆ ಯೋಚಿಸುವಂತಾಯಿತು ಅವಳಿಗೆ. ದೇವುಡ, ಇದೇನು ನೆಲ ಹಿಂಗಿದೆ ಫಳಫಳ ಅಂತ ಹೊಳಿತಾ ಅದಲ್ಲ ಬೆಳ್ಳಗೆ. ಇಂಥ ನೆಲದ ಮ್ಯಾಲೆ ಕಾಲಿಕ್ಕಕ್ಕಾದ್ರೂ ಹೆಂಗೆ ಅಂತೀನಿ. ಗೊಣಗಿಕೊಂಡವಳು ನಿಧಾನಕ್ಕೆ ಸುತ್ತಲೂ ನೋಡಿ ಬೆಕ್ಕಸ ಬೆರಗಾಗಿದ್ದಳು ಕುಂಕುಮ. ಯಪ್ಪ, ಇಂದ್ರನ ಅಮರಾವತಿಯನ್ನು ಮೀರ್ಸಂಗದಲ್ಲಪ್ಪ ಈ ಹೋಟೆಲ್ಲು. ಸ್ವರ್ಗ ಅಂತಾರಲ್ಲ, ಅದು ಹಿಂಗೇ ಇರ್ತದೇನೋ. ಅಂತೂ ಬದುಕಿರೋವಾಗಲೇ ನಾನು ನಕ್ಷತ್ರ ಲೋಕ ಸ್ವರ್ಗಲೋಕ ಎರಡನ್ನೂ ನೋಡ್ದಂಗಾತು ಅನ್ನು. ನರಕ ಒಂದು ನೋಡುವಂಗಾಗದೇ ಇದ್ರೆ ಸಾಕಪ್ಪ ದೇವುಡ. ಗೊಣಗಿಕೊಂಡು ಮೇಲೆ ನೋಡಿ ಕೈ ಮುಗಿದಿದ್ದಳು ಹುಡುಗಿ. ಹಾಗೆಯೇ ಇತ್ತು ಹೋಟೆಲ್ನ ಇಂಟೀರಿಯರ್. ನೋಡುಗರು ಬೆಕ್ಕಸ ಬೆರಗಾಗಲೇಬೇಕು. ಒಳಗೆ ಹೋದರೆ ಹೊರಗೆ ಬರುವುದು ಕಷ್ಟವೇ. ಎಲ್ಲಿಂದ ಹೇಗೆ ಬರಬೇಕು ಎಂಬುದು ಸಾಮಾನ್ಯ ಜನರ ಊಹೆಗೆ ನಿಲುಕದೇ ಇರುವ ವಿಷಯವೇ ಆಗಿತ್ತು. ಅಂತಹ ಬೃಹದಾಕಾರದ ಐಷಾರಾಮಿ ಬೀಚ್ ರೆಸಾರ್ಟ್ ಅದು. ಪಾಪ, ಕುಂಕುಮ ಬೆರಗಾಗಿದ್ದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ಬಿಡಿ. ಇದು ಜಪ ಮಾಡೋ ಜಾಗ ಅಲ್ಲ. ಹಿಂಗೆ ನಿಂತ್ಕೊಂಡ್ರೆ ಯಾರೋ ಕಳ್ಳಿ ಬಂದಿದ್ದಾಳೆ ಅಂತ ಹೇಳ್ಕೊಂಡು ಹೋಗ್ತಾರಷ್ಟೇ. ಆಯುಷ್ ಆಚಾರ್ಯನ ಗಂಭೀರ ಸ್ವರ ಕೇಳಿ ಹುಡುಗಿ ತಿರುಗಿ ನೋಡುವುದರೊಳಗೆ ಅವನು ಅವಳನ್ನು ದಾಟಿ ಮುಂದೆ ಹೊರಟು ಬಿಟ್ಟಿದ್ದ. ಹಾಂ, ಇದು ಅವರೇ ಅಲ್ವಾ? ಯಾವಾಗಲೂ ಯಾಕೆ ಹೀಗೆ ಮಾಡ್ತಾರೆ? ಏನೇನಾರ ತಲೆ ಬುಡ ಇಲ್ದಂಗೆ ಏನೇನೋ ಅಂದ್ಬಿಟ್ಟು ಹೊಂಟೋಯ್ತಾ ಇರ್ತಾರೆ ಮನುಷ್ಯ. ನನಗೆ ಮಾತಾಡೋಕ್ಕೆ ಬಿಡಲ್ವಲ್ಲ. ನಾನು ಅವತ್ತಿಂದ ನೋಡ್ತಾ ಇದ್ದೀನಿ. ಬಾಯಿಗೆ ಬಂದಂಗೆ ನನಗೆ ಏನೇನೋ ಹೇಳೋದು. ನಾನು ತಿರುಗಿ ನೋಡೋದ್ರೊಳಗೆ ಜನ ನಾಪತ್ತೆ. ನನ್ನ ಕೈಗೆ ಸಿಗಬೇಕು. ಆಗ ಇದೆ ಹಬ್ಬ ಇವರಿಗೆ. ಬಿಡ್ತೀನಾ? ಅವರು ಮಾತೇ ಆಡೋಕ್ಕಾಗಬಾರ್ದು ಹಂಗೆ ಮಾತಾಡ್ತೀನಿ ನಾನೇಯ. ನನಗೆ ಅವತ್ತಿಂದನೂ ಹಾಗೆ ಅಲ್ವಾ ಅವರು ಮಾಡಿದ್ದು. ವಾ ಕಥೆ. ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯನಾ? ಚೆನ್ನಾಗಿದೆ ಇವ್ರ ಕತೆ. ನಾನು ಇದನ್ನ ಒಪ್ಕೊಳ್ಳೋಕ್ಕಿಲ್ಲ. ಸಿಗಲಿ ಆಗ ಇರೋದು ಇವರಿಗೆ. ಗೊಣಗಿಕೊಂಡು ಮೂಗು ಮುರಿದಿದ್ದಳು ಹುಡುಗಿ. ನೋಡ್ತಾಳೆ, ತನ್ನ ಜೊತೆ ಬಂದವರು ಯಾರೂ ಕಣ್ಣಿಗೆ ಕಾಣ್ತಾ ಇಲ್ಲ. ಎದೆ ಧಸಕ್ಕೆಂದಿತು ಅವಳಿಗೆ. ದೇವುಡ, ಈಗ ಏನು ಮಾಡಬೇಕು ನಾನು? ಎಲ್ಲಿಗೆ ಹೋಗಬೇಕು? ತಲೆ ಮೇಲೆ ಕೈ ಹೊತ್ತು ಗಾಬರಿಯಿಂದ ಸುತ್ತಲೂ ನೋಡಿದಳು ಕುಂಕುಮ. ಒಬ್ಬರ ಸುಳಿವೂ ಇಲ್ಲ. ಈಗಂತೂ ಅಳುವೇ ಬಂದು ಬಿಟ್ಟಿತು ಅವಳಿಗೆ. ಅಲ್ಲಿಯೇ ಇದ್ದ ಐಷಾರಾಮಿ ಸೋಫಾದ ಮೇಲೆ ಕಣ್ತುಂಬಿಕೊಂಡು ಕುಳಿತು ಬಿಟ್ಟಿದ್ದಳು, ಏನು ಮಾಡಲು ತೋಚದೆ. ಇಲ್ಲಿ ಬಂದು ತಪ್ಪು ಮಾಡಿದೆ ನಾನು. ಬರಲೇಬಾರ್ದಿತ್ತು. ಎಲ್ಲನೂ ಅವರಿಂದನೇಯ. ನನ್ನ ಇಲ್ಲಿ ಕರ್ಕೊಂಡು ಬಂದು ತಪ್ಪು ಮಾಡಿದೆ ನೀನು ಅನ್ಕೋಬೇಕು ನೀವು. ಹಾಗಾಗಲಿ ದೇವುಡ. ಆ ಸುಂದರಿರ ಪರಿಸ್ಥಿತಿ ಮೇಲೆ ನೋಡಿಕೊಂಡು ಕಣ್ತುಂಬಿಕೊಂಡೇ ಕೈ ಮುಗಿದಳು ಹುಡುಗಿ. ಹೋಗಿ ನೋಡು ಒಂದು ಸಲ ಹೊರಗಡೆ. ನೀನೇ ಅಪಾಯಿಂಟ್ ಮಾಡಿದ್ದಲ್ಲಪ್ಪ ನಮ್ಮ ಕಂಪನಿಗೆ ಆ ವಿಚಿತ್ರ ನಮೂನೆನ. ಅದೇನು ಮಾಡ್ತಾ ಇದ್ದಳೋ ಹೋಗಿ ಕಣ್ಣಾಡಿಸಿ ಬಾ. ಇಂಥ ಮಿಡಲ್ ಕ್ಲಾಸ್ಗಳನ್ನೆಲ್ಲ ನಮ್ಮ ಕಂಪನಿ ಅಂತ ರೆಪ್ಯೂಟೆಡ್ ಕಂಪನಿಗಳಿಗೆ ಅಪಾಯಿಂಟ್ ಮಾಡ್ಕೊಂಡ್ರೆ ಹಿಂಗೇ ಆಗೋದು. ಅಪಾಯಿಂಟ್ ಮಾಡಿರೋದೇನೋ ನಿನ್ನೆ, ಇವತ್ತು ಸೀದಾ ಇಂಥ ಒಂದು ದೊಡ್ಡ ಇವೆಂಟ್ಗೆ ಅವಳನ್ನೇ ಕರ್ಕೊಂಡು ಬಂದಿದೀಯಾ. ಇಂಥ ಪ್ಲೇಸ್ನ ಜನ್ಮದಲ್ಲೇ ನೋಡಿರಲ್ಲ, ಕನಸಲ್ಲೂ ನೋಡಿರಲ್ಲ ಇಂಥವ್ರು. ಆದರೆ ನೀನು ಇಲ್ಲಿ ಅಂಥವ್ರನ್ನ ಕರ್ಕೊಂಡು ಬಂದಿದೀಯಾ. ಆಹಾ, ಏನು ತಲೆ ನಿಂದು ಮಾರಾಯ. ಅನುಭವಿಸು ಮಗನೇ ಈಗ. ಕಾವಲುಗಾರನ ಪಟ್ಟ ಹೊಸದಾಗಿ ಸೃಷ್ಟಿಯಾಗಿದೆ ನಿಂಗೆ. ದೊಡ್ಡದಾಗಿ ನಕ್ಕು ಬಿಟ್ಟಿದ್ದ ವರ್ಧನ್ ನನ್ನ ಅಪಹಾಸ್ಯ ಮಾಡಿ ಆಯುಷ್ ಆಚಾರ್ಯ. ಅವನ ಮುಖವನ್ನೇ ನೋಡುತ್ತಾ ಅವನ ಮಾತನ್ನು ಕೇಳುತ್ತಿದ್ದವನ ಮುಖದ ಮೇಲೂ ಮುಗುಳ್ನಗು ಮೂಡಿತ್ತು. ಏನಾದರೂ ಆಗಲಿ ಆಯು, ಆ ಹುಡುಗಿಯ ದೆಸೆಯಿಂದ ನಿನ್ನ ಮುಖದಲ್ಲಿ ಇಂತಹ ನಗು ಮೂಡಿತಲ್ಲ, ಅವಳಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ನಾನು ಬಿಡು. ಇರು, ಎಲ್ಲಿದ್ದಾಳೋ ನೋಡಿಕೊಂಡು ಕರ್ಕೊಂಡು ಹೋಗಿ ಅವಳ ರೂಮಿಗೆ ಬಿಟ್ಟು ಬರ್ತೀನಿ ಎಂದು ಹೊರಟ ವರ್ಧನ್. ಅವನ ಮಾತು ಕೇಳಿದವನ ಮುಖ ಗಂಭೀರವಾಯಿತು ಮೊದಲಿನಂತೆ. ಮೈ ಫುಟ್. ನಾನು ಈ ಆಯುಷ್ ಆಚಾರ್ಯ ಯಾರೋ ಮಿಡಲ್ ಕ್ಲಾಸ್ ಅಬ್ಬೆಪಾರಿ ಹುಡುಗಿಯ ದೆಸೆಯಿಂದ ನಗೋದ? ನೆವರ್. ಈವರೆಗೆ ನಿಜವಾಗಿಯೂ ತಲೆ ಕೆಟ್ಟಿದೆ. ಅದಕ್ಕೆ ಏನೇನೋ ಬಾಯಿಗೆ ಬಂದದ್ದು ಒದರ್ತಾ ಇದ್ದಾನೆ ಎಂದುಕೊಂಡು ತಲೆ ಒದರಿದ. ಕಣ್ಮುಚ್ಚಿಕೊಂಡು ಏನೋ ಮಣಗುಟ್ಟುತ್ತಾ ಫ್ಲೈಟಲ್ಲಿ ಕುಳಿತಿದ್ದ ಹುಡುಗಿಯ ಮುಖವೇ ಕಣ್ಮುಂದೆ ಬಂದಂತಾಯಿತು. ಥತ್ ಎಂದು ಮತ್ತೆ ತಲೆ ಕೊಡವಿ ತನ್ನ ಪಕ್ಕದಲ್ಲೇ ಇದ್ದ ಇನ್ನೊಂದು ರೂಮಿಗೆ ಹೊರಟ, ತನ್ನ ಮಗಳನ್ನು ನೋಡುವ ಸಲುವಾಗಿ. ಮಿಸ್ ಕುಂಕುಮ ಎನ್ನುತ್ತಾ ಬಂದಿದ್ದ ವರ್ಧನ್ನನ್ನು ನೋಡಿ ದೇವರನ್ನೇ ನೋಡಿದಷ್ಟು ಸಂತೋಷವಾಗಿತ್ತು ಕುಂಕುಮಗೆ. ಸರಸರನೆ ತುಂಬಿದ್ದ ಕಂಗಳನ್ನು ಚಿಕ್ಕ ಮಕ್ಕಳಂತೆ ಎರಡೂ ಕೈಗಳಿಂದ ಒರೆಸಿಕೊಂಡು ಎದ್ದು ನಿಂತಿದ್ದಳು. ಏನು ವರ್ಧನ್ ಸರ್ ನೀವು ಹಿಂಗ ನನ್ನ ಒಬ್ಳನ್ನೇ ಬಿಟ್ಟು ಹೋಗೋದು ಎಲ್ರೂ? ಮೊದಲೇ ನನಗೆ ಇಂಥದ್ದೆಲ್ಲ ಹೊಸದು. ನಾನು ಇಂಥವನ್ನೆಲ್ಲ ಕನಸಲ್ಲೂ ನೋಡ್ದೋಳಲ್ಲ. ಈಗ ಇಲ್ಲಿಗೆ ಬಂದು ನನ್ನ ಕಣ್ಣು ಕಟ್ಟಿ ಕಾಡಲ್ಲಿ ಬಿಟ್ಟ ಹಾಗೆ ಆಗಿದೆ ಗೊತ್ತಾ.
ನಾನು ಬರಲ್ಲ ಇಲ್ಲೆಲ್ಲ ಅಂತ ಬಡ್ಕಂಡೆ. ಕೇಳಿದ್ರಾ ನೀವು? ಹ್ಞೂ ಈಗ ನೋಡಿ ನಿಮಗೆ ತೊಂದರೆ ನನ್ನಿಂದ. ಬಡಬಡನೆ ಒದರಿದಳು ಕುಂಕುಮ. ಅವಳ ಮಾತಿಗೆ ಜೋರು ನಗು ಬಂದು ಬಿಟ್ಟಿತ್ತು ಅವನಿಗೆ. ನಕ್ಕು ಬಿಟ್ಟ. ಮುಖ ಊದಿಸಿದಳು ಅವಳು. ನಾನೇನು ಜೋಕ್ ಹೇಳಿದ್ನಾ ಈಗ? ನನ್ನ ಗೋಳು ಹೇಳ್ಕಂಡ್ರೆ ನಿಮಗೆ ನಗು ಬರ್ತಾ ಇದೆಯಾ ವರ್ಧನ್ ಸರ್ ಎಂದಿದ್ದಳು ಹುಡುಗಿ. ಡಿಟ್ಟೋ. ನೀವು ಈಗ ಹೇಳಿದ್ರಲ್ಲ, ಅದೇ ನೀವು ಕನಸಲ್ಲೂ ಇಂಥ ಪ್ಲೇಸ್ನ ನೋಡಿರಲ್ಲ ಅಂತ. ಅದೇ ಮಾತನ್ನು ಆಯುಷ್ ಸರ್ ಕೂಡ ಹೇಳಿದರು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಗೊತ್ತಾ ಮಿಸ್ ಕುಂಕುಮ. ಅದಕ್ಕೆ ನಗು ಬಂತು ಎಂದು ಮತ್ತೆ